ಕೇವಲ 23ನೇ ವಯಸ್ಸಿನಲ್ಲಿ ಅಪಘಾತದಲ್ಲಿ ಕಿರುತೆರೆ ನಟ ಸಾವನ್ನಪ್ಪಿದ್ದಾರೆ. ಅತ್ಯಂತ ಸುಂದರ ನಟ ಎಂದು ಗುರುತಿಸಿಕೊಂಡಿದ್ದಂತಹ ಹೀರೋ ಜೈಸ್ಟಾಲ್ ಇವತ್ತು ಅಪಘಾತದಲ್ಲಿ ಅಂದ್ರೆ ನಿನ್ನೆ ಶುಕ್ರವಾರ ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹದ್ದು. ಹಾಗಾದ್ರೆ ಯಾರು ಆ ನಟ? ಧಾರಾವಾಹಿ ನಟನೆ ಕಂಡು ಅನೇಕ ಸಿನಿಮಾ ಅವಕಾಶವನ್ನು ಕೂಡ ಗಿಟ್ಟಿಸಿಕೊಂಡಿದ್ದ ಆ ನಟ. ಹಾಗಾದ್ರೆ ಆ ನಟನಿಗೆ ಏನಾಯಿತು? ಟ್ರಕ್ ಮತ್ತು ಬೈಕ್ ನಡುವಿನ ಅಪಘಾತದಲ್ಲಿ ನಟ ಸಾವನ್ನಪ್ಪಿದ್ದಾನೆ. ಶುಕ್ರವಾರ ಅಂದ್ರೆ ನಿನ್ನೆ ಮಧ್ಯಾಹ್ನ ಸಂಭವಿಸಿದ ಭಾರೀ ಅಪಘಾತದಲ್ಲಿ ಮೃತಪಟ್ಟಿರುವಂತಹದ್ದು. ಶುಕ್ರವಾರ ಮಧ್ಯಾಹ್ನ ಸಂಭವಿಸಿದ ಅಪಘಾತ ಮುಂಬೈನ ಜೋಗೇಶ್ವರಿ ರಸ್ತೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಟ್ರಕ್ ಡಿಕ್ಕಿ ಹೊಡೆದಿದೆ. ಈ ಹಿಂದಿ ಭಾಷೆಯ ಧರ್ಮಪುತ್ರ ನಂದಿನಿ ಧಾರಾವಾಹಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಜೈಸ್ವಾಲ್ಗೆ ಕಾಮಾ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ನಟ, ಕಿರುತೆರೆಯ ನಟ. ಹಿಂದಿ ಭಾಷೆಯ ಒಂದು ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದ ಧರ್ಮಪುತ್ರ ನಂದಿನಿ ಎನ್ನುವಂಥ ಧಾರಾವಾಹಿ. ಆ ಧಾರಾವಾಹಿಯಲ್ಲಿ ವಿಶೇಷ ಪಾತ್ರದಲ್ಲಿ, ಅದು ಕೂಡ ಪ್ರಮುಖ ಪಾತ್ರ ಆಗಿತ್ತು, ಆ ಪಾತ್ರದಲ್ಲಿ ಹೆಸರಾಗಿದ್ದಂತಹ ನಟ, ಆ ನಟ ಜೈಸ್ವಾಲ್ ಎನ್ನುವಂತಹ ನಟ. ಜೈಸ್ವಾಲ್ನನ್ನು ತಕ್ಷಣ ಏನು ಟ್ರಕ್ ಮತ್ತು ಬೈಕ್ನಲ್ಲಿ ಹೋಗ್ತಾ ಇದ್ರು. ಈ ನಟ ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ದುರಾದೃಷ್ಟಕರ ಟ್ರಕ್ ಡಿಕ್ಕಿ ಹೊಡೆದಿದೆ. ಭಾರಿ ಅಪಘಾತ. ಅದು ಹೊಡೆದ ರಭಸಕ್ಕೆ ಈ ನಟ ಮತ್ತು ಬೈಕ್ ಹಾರ್ಕೊಂಡೋಗಿತ್ತು. ಆ ದೃಶ್ಯವನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಹಾರ್ಕೊಂಡೋಗಿತ್ತು. ಸೊ ತಕ್ಷಣ ಜೈಸ್ವಾಲ್ರನ್ನ ಆಸ್ಪತ್ರೆಗೆ ರವಾನಿಸಲಾಯಿತು. ಆದರೆ ಚಿಕಿತ್ಸೆಗೂ ಕೂಡ ಒಳಪಡಿಸಲಾಗಿತ್ತು. ಟ್ರೀಟ್ಮೆಂಟ್ ಫಲಿಸದೆ ಈ ನಟ ಜೈಸ್ವಾಲ್ ಮೃತಪಟ್ಟಿರುವಂತಹದ್ದು. ಬಹಳಷ್ಟು ಹೆಸರು ಪಡ್ಕೊಂಡಿದ್ದಂಥ ಒಂದು ಧಾರಾವಾಹಿ ಅದು, ಧರ್ಮಪುತ್ರ ನಂದಿನಿ. ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ನಟ. ನೀವು ಹಿಂದಿ ಭಾಷೆಯ ಧರ್ಮಪುತ್ರ ನಂದಿನಿ ಎನ್ನುವಂತಹದ್ದು ಫೇಮಸ್ ಆದಂತಹ ಧಾರಾವಾಹಿ. ಆ ಧಾರಾವಾಹಿಯ ಮುಖಾಂತರವಾಗಿ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಂಥ ಅತ್ಯಂತ ಸುಂದರವಾದಂಥ ನಟ ಪಾಪ ದುರಾದೃಷ್ಟವಶಾತ್ ನಿನ್ನೆಯ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಹಿಂದಿ ಕಿರುತೆರೆ ನಟ ಜೈಸ್ವಾಲ್ ಎನ್ನುವಂತಹ ಯುವಕ.